ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ಗ್ರಾಮ ಆಡಳಿತಾಧಿಕಾರಿ ಎಕ್ಸಾಮ್ನ ಬರಿತಾ ಇದ್ದೀರಾ ಅವ್ರಿಗೆಲ್ಲ ಈ ಒಂದು GK ಮತ್ತು ಕರೆಂಟ್ ಅಫೇರ್ಸ್ ರಿಲೇಟೆಡು ಸ್ವಲ್ಪ ಕ್ವಶನ್ಸ್ನ ತೊಗೊಬಂದಿದ್ದೀನಿ. ಅವ್ರಿಗೆಲ್ಲ ಈ ಒಂದು ಕ್ವಶನ್ ಪೇಪರ್ ಅಂದರೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ನೋಡೋಣ ಯಾವ ರೀತಿ ಕ್ವಶನ್ಸ್ ಇದೆ ಅಂತ. ಫಸ್ಟ್ ಒನ್ ನೋಡೋಣ. ಆಹಾರ ಸರಪಳಿಯಲ್ಲಿ ಪ್ರಾಥಮಿಕ ಗ್ರಾಹಕರು ಎಂದು ಯಾರನ್ನು ವರ್ಗೀಕರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕೇಳಿರೋದು ಮೇಯ್ನ್ ಆಗಿ ಪ್ರಾಥಮಿಕ ಗ್ರಾಹಕರು ಕೇಳಿದ್ದಾರೆ. ಇದರಲ್ಲಿ ಕಾರ್ನಿವೋರ್ಸ್, ಹರ್ಬಿವೋರ್ಸ್, ನೆಕ್ಸ್ಟು ಓಮ್ನಿವೋರ್ಸ್, ಪ್ರೊಡ್ಯೂಸರ್ಸ್ ಅಂತ ಇದೆ. ಮಾಂಸಾಹಾರಿಗಳು, ಸಸ್ಯಾಹಾರಿಗಳು, ಸರ್ವಾಹಾರಿಗಳು, ನೆಕ್ಸ್ಟ್ ಉತ್ಪಾದಕರು ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಏನು ಅಂತ ಅಂದರೆ ಪ್ರೊಡ್ಯೂಸರ್ಸ್ ಆಗುತ್ತೆ. ಆಪ್ಷನ್ ಡಿ ಉತ್ಪಾದಕರು ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರು. ಪ್ರಾಥಮಿಕ ಗ್ರಾಹಕರು ಅಂತ ಅಂದರೆ ಪ್ರೊಡ್ಯೂಸರ್ಸ್, ಉತ್ಪಾದಕರು. ನೆಕ್ಸ್ಟ್ ಒನ್ನು, ವಿಘಟನಾ ಕ್ರಿಯೆ ನೀಡುವ ಉದಾಹರಣೆಗಳಲ್ಲಿ ಯಾವುದು ವಿಘಟನಾ ಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ Fe+Cu+SO4, ನೆಕ್ಸ್ಟು ತಟಸ್ಥೀಕರಣ, ನ್ಯೂಟ್ರಲೈಸೇಷನ್ ಅಂತ, ನೆಕ್ಸ್ಟು CaCO3 ವಿಘಟನ, ನೆಕ್ಸ್ಟು ದಹನ, ಕಂಬಷನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆಗಿರೋ ಆನ್ಸರ್ ಯಾವುದು ವಿಘಟನಾ ಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದರೆ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು CaCO3, ಆಪ್ಷನ್ 3 ಈಸ್ ಕರೆಕ್ಟ್, ವಿಘಟನ. ನೆಕ್ಸ್ಟ್ ಒನ್ನು, ಕೆಮ್ಮಿನ ಸಿರಪ್ಗಳು ಮತ್ತು ಟಿಂಚರ್ಗಳಲ್ಲಿ ಎಥನಾಲ್ ಅನ್ನು ಏಕೆ ಬಳಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಇವಾಗ ಕಾಮನ್ ಆಗಿ ಪ್ರತಿಯೊಂದು ನ್ಯೂಸ್ಗಳಲ್ಲಿ ಅಂದರೆ ಕಾಮನ್ ಆಗಿ ಈ ಒಂದು ಕ್ವಶನ್ನ ಕೇಳ್ತಾರೆ. ಇದು ನ್ಯೂಸಲ್ಲಿ ಇದೆ ಎಥನಾಲ್ ಬಗ್ಗೆ, ಅದಕ್ಕೋಸ್ಕರ ಈ ಒಂದು ಕ್ವಶನ್ನ ಫ್ರೇಮ್ ಮಾಡಿದ್ದಾರೆ. ಕೆಮ್ಮಿನ ಸಿರಪ್ಗಳು ಮತ್ತು ಟಿಂಚರ್ಗಳಲ್ಲಿ ಎಥನಾಲ್ ಅನ್ನು ಏಕೆ ಬಳಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಅತ್ಯುತ್ತಮ ದ್ರಾವಕ, ನೆಕ್ಸ್ಟು ಸಿಹಿ ರುಚಿ, ಹೆಚ್ಚಿನ ಸಾಂದ್ರತೆ ಅಥವಾ ಜಿಗುಟುತನ, ನೆಕ್ಸ್ಟು ಕಡಿಮೆ ಕುದಿಯುವ ಬಿಂದು ಅಂತ ಕೊಟ್ಟಿದ್ದಾರೆ. ಕೆಮ್ಮಿನ ಸಿರಪ್ಗಳಲ್ಲಿ ಮತ್ತು ಟಿಂಚರ್ಗಳಲ್ಲಿ ಎಥನಾಲ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ ಅದು ಅತ್ಯುತ್ತಮ ದ್ರಾವಕವಾಗಿ ವರ್ಕ್ ಆಗುತ್ತೆ. ಅಂದರೆ ಎಕ್ಸಲೆಂಟ್ ಸಾಲ್ವೆಂಟ್ ಇನ್ ವಾಟರ್ಗಳಲ್ಲಿ ಈಸಿಯಾಗಿ ಬೆರೆಯುತ್ತೆ. ಅದಕ್ಕೋಸ್ಕರ ಈ ಕೆಮ್ಮಿನ ಸಿರಪ್ಗಳು ಮತ್ತು ಟಿಂಚರ್ಗಳಲ್ಲಿ ಎಥನಾಲ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ನು, ಕೋಶಗಳ ಒಳಗೆ ಗ್ಲೂಕೋಸ್ ವಿಘಟನೆಯಿಂದ ATPಯನ್ನು ಉತ್ಪಾದಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ದ್ವಿತೀಯ ಸಂಶ್ಲೇಷಣೆ, ಫೋಟೋಸಿಂಥೆಸಿಸ್, ಕೋಶೀಯ ಉಸಿರಾಟ, ಸೆಲ್ಯುಲರ್ ರೆಸ್ಪಿರೇಷನ್, ಜೀರ್ಣಕ್ರಿಯೆ, ಡೈಜೆಷನ್, ವಿಸರ್ಜನೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ವಿಘಟನೆಯಿಂದ ATPಯನ್ನು ಉತ್ಪಾದಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಅಂದರೆ ಸೆಲ್ಯುಲರ್ ರೆಸ್ಪಿರೇಷನ್ ಅಂತ ಕರೀತಾರೆ, ಕೋಶೀಯ ಉಸಿರಾಟ. ನೆಕ್ಸ್ಟ್ ಒನ್ನು, ದ್ರಾವಣದ ಸಾಂದ್ರತೆ 80 ಗ್ರಾಂ ನೀರಿನಲ್ಲಿ 20 ಗ್ರಾಂ ಉಪ್ಪನ್ನು ಹೊಂದಿರುವ ದ್ರಾವಣದ ಶೇಕಡಾವಾರು ರಾಶಿ ಸಾಂದ್ರತೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, 80 ಗ್ರಾಂ ನೀರಿನಲ್ಲಿ 20 ಗ್ರಾಂ ದ್ರಾವಣ ಇರುವ ಅಂದರೆ ಉಪ್ಪು ಇರುವ ಆ ದ್ರಾವಣದ ಶೇಕಡಾವಾರು ಎಷ್ಟು ಸಾಂದ್ರತೆ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಶೇಕಡಾವಾರು 100 ಮಾಡಿದರೆ 0 ಕ್ಯಾನ್ಸಲ್ ಆಗುತ್ತೆ, 2 1s 2 4s ಆಗುತ್ತೆ, 1/4 ಅಂತ ಅಂದರೆ 20%. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ 20%. ನೆಕ್ಸ್ಟ್ ಒನ್ನು, ಇತರ ಕೋಶಗಳಿಂದ ಸಂದೇಶಗಳನ್ನು ಸ್ವೀಕರಿಸಲು ನರಕೋಶದ ಅಂದರೆ ನ್ಯೂರನ್ ಯಾವ ಭಾಗವು ಕಾರಣವಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಸಂದೇಶಗಳನ್ನು ಇತರ ಒಂದು ಕೋಶಗಳಿಂದ ಸಂದೇಶಗಳನ್ನು ಸ್ವೀಕರಿಸಲು ನರಕೋಶದ ನ್ಯೂರನ್ ಯಾವ ಭಾಗವು ಇಲ್ಲಿ ಕೊಟ್ಟಿರೋದ್ರಲ್ಲಿ ಕಾರಣವಾಗಿದೆ ಅಂತ ಕೊಟ್ಟಿದ್ದಾರೆ. ಆಕ್ಸಾನ್, ಡೆಂಡ್ರೈಟ್, ಕೋಶಕಾಯ, ಸೆಲ್ ಬಾಡಿ, ನೆಕ್ಸ್ಟು ಮೈಲಿನ್ ಶೀತ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಡೆಂಡ್ರೈಟ್ಸ್ ಆಗುತ್ತೆ. ಆಪ್ಷನ್ ಬಿ ಈಸ್ ಕರೆಕ್ಟ್, ಡೆಂಡ್ರೈಟ್ಸ್. ನೆಕ್ಸ್ಟ್ ಒನ್ನು, ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬರುವ ರಾಸಾಯನಿಕ ಅಂದರೆ ಉತ್ಪನ್ನಗಳು ಯಾವುದು ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ. NaCl+H2 ಹಾಗೂ ಆ ಒಂದು ಉತ್ಪನ್ನ ಬರುತ್ತೆ. ಯಾವುದು ಅಂತ ಅಂದರೆ NaCl+H2. ನೆಕ್ಸ್ಟ್ ಒನ್ನು, 1789ರಲ್ಲಿ ರಾಶಿ ಸಂರಕ್ಷಣಾ ನಿಯಮವನ್ನು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಪ್ರತಿಪಾದಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ರಾಶಿ ಸಂರಕ್ಷಣಾ ನಿಯಮ ಕನ್ನಡದಲ್ಲಿ, ಅದನ್ನು ಇಂಗ್ಲೀಷಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಇದನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗುತ್ತೆ, ಆಂಟೋನಿ ಲಾವೋಶಿಯರ್ ಆಗುತ್ತೆ. ಆಪ್ಷನ್ 3 ಈಸ್ ರೈಟ್, ಆಂಟೋನಿ ಲಾವೋಶಿಯರ್. ನೆಕ್ಸ್ಟ್ ಒನ್ ನೋಡಿ, ಯಾವ ಮಾಧ್ಯಮದಲ್ಲಿ ಶಬ್ದದ ವೇಗವು ಅತ್ಯಂತ ಹೆಚ್ಚಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗ್ಯಾಸು, ಲಿಕ್ವಿಡು, ಸಾಲಿಡ್, ವ್ಯಾಕ್ಯೂಮ್ ಅಂತ ಕೊಟ್ಟಿದ್ದಾರೆ. ಈ ಸೌಂಡು ಅತ್ಯಂತ ಹೆಚ್ಚಾಗಿರುತ್ತದೆ ಅಂತಂದರೆ ಸಾಲಿಡಲ್ಲಿ. ಆಪ್ಷನ್ 3 ಈಸ್ ರೈಟ್, ಸಾಲಿಡ್. ನೆಕ್ಸ್ಟ್ ಒನ್ನು, ನ್ಯೂಟನ್ನ 2ನೇ ನಿಯಮದ ಪ್ರಕಾರ ಅಸಮತೋಲಿತ ಬಲವು ವಸ್ತುವಿನ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಅಂತ ಕೊಟ್ಟಿದ್ದಾರೆ. ನ್ಯೂಟನ್ನ 2ನೇ ನಿಯಮದ ಪ್ರಕಾರ ಅಸಮತೋಲಿತ ಬಲವು ವಸ್ತುವಿನ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಅಂತ ಕೊಟ್ಟಿದ್ದಾರೆ. ಸ್ಥಿರ ವೇಗ, ವೇಗೋತ್ಕರ್ಷ, ನೆಕ್ಸ್ಟು ಮಂದೋತ್ಕರ್ಷ, ಯಾವುದೇ ಪರಿಣಾಮವಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಆಕ್ಸಲರೇಷನ್ ಆಗುತ್ತೆ. ಆಪ್ಷನ್ 2 ಈಸ್ ವೇಗೋತ್ಕರ್ಷ, ಆಕ್ಸಲರೇಷನ್ ಇಸ್ಗೆ ಕರೆಕ್ಟಾಗಿರೋ ಆನ್ಸರ್.
ನೆಕ್ಸ್ಟ್ ಒನ್ನು ಏಪ್ರಿಲ್ 2025ರಲ್ಲಿ ಬಿಡುಗಡೆಯಾದ ಸಚೇತ್ ಆ್ಯಪನ್ನು ಅಭಿವೃದ್ಧಿಪಡಿಸಲು ಯಾವ ಸಂಸ್ಥೆಯು ಸಹಯೋಗ ನೀಡಿದೆ ಅಂತ ಕೊಟ್ಟಿದ್ದಾರೆ. ಕೇಳಿರೋದು ಕರೆಂಟ್ ಅಫೇರ್ಸು ಏಪ್ರಿಲ್ 2025 ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ 1 ಇಯರು ಕರೆಂಟ್ ಅಫೇರ್ಸ್ ಕೇಳಿದ್ದಾರೆ. ಸೊ ನಾವು 1 ಇಯರ್ದು ಹಿಂದಿಂದ ಹೋಗಿ ಕರೆಂಟ್ ಅಫೇರ್ಸ್ನ ಓದಬೇಕಾಗುತ್ತೆ. ಇದರಲ್ಲಿ ರೈಟ್ ಆನ್ಸರು ಯಾವ ಒಂದು ಸಂಸ್ಥೆ ಸಹಯೋಗ ನೀಡಿದೆ ಅಂತ ಅಂದರೆ ಆಪ್ಷನ್ 1 ಆಗುತ್ತೆ. CDAT ಅನ್ನೋ ಒಂದು ಸಂಸ್ಥೆ ಈ ಒಂದು ಆ್ಯಪನ್ನು ಬಿಡುಗಡೆ ಮಾಡಲು ಸಹಾಯ ಮಾಡಿದೆ. ನೆಕ್ಸ್ಟ್ ಒನ್ನು 2026ರ ಪದ್ಮವಿಭೂಷಣ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಎನ್ ರಾಜಂ ಅವರು ಯಾವ ಸಂಗೀತ ವಾದ್ಯವನ್ನು ನುಡಿಸುವಲ್ಲಿ ಪ್ರಸಿದ್ಧರಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ಅಂದರೆ ಪಿಟೀಲು ಆಗುತ್ತೆ. ಆಪ್ಷನ್ 3 ಕರೆಕ್ಟು. ಸಿತಾರ, ಕೊಳಲು, ನೆಕ್ಸ್ಟ್ ವೈಲಿನ್, ತಬಲಾ ಅಂತ ಕೊಟ್ಟಿದ್ದಾರೆ. ಪಿಟೀಲು ಅನ್ನೋದು ಈ ಒಂದು ಎನ್ ರಾಜಾರಾಮ್ ಅವರ ಪ್ರಸಿದ್ಧ ಸಂಗೀತ ವಾದ್ಯ ಯಾವುದು? ಪಿಟೀಲು. ಅವರಿಗೆ 2026ರ ಪದ್ಮವಿಭೂಷಣ ಪ್ರಶಸ್ತಿ ದೊರಕಿದೆ. ನೆಕ್ಸ್ಟ್ ಒನ್ನು 2026ರಲ್ಲಿ ಚುನಾಯಿತರಾದ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ನಟ ಜೋಸೆಫ್ ವಿಜಯ್ ಅವರ ರಾಜಕೀಯ ಪಕ್ಷದ ಹೆಸರೇನು ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ಅಂದರೆ TVK. ಆಪ್ಷನ್ 2 ಈಸ್ ಕರೆಕ್ಟ್, TVK. ನೆಕ್ಸ್ಟ್ ಒನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ನಡುವಿನ ಫೆಬ್ರವರಿ 2026ರ ದ್ವಿಪಕ್ಷೀಯ ಶೃಂಗ ಸಭೆಯು ಯಾವ ನಗರದಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ. ಇದು ವೆರಿ ಇಂಪಾರ್ಟೆಂಟು. ಯಾವ ನಗರದಲ್ಲಿ ಅಂತ ಅಂದರೆ ಪ್ಯಾರಿಸ್, ನವದೆಹಲಿ, ಮುಂಬೈ, ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮುಂಬೈ ಆಗುತ್ತೆ. ಆಪ್ಷನ್ 3 ಈಸ್ ಕರೆಕ್ಟ್, ಮುಂಬೈಯಲ್ಲಿ. ನೆಕ್ಸ್ಟ್ ಒನ್ನು ಬೆಂಗಳೂರಿನಲ್ಲಿ ನಡೆದ 2026ರ ಇಂಡಿಯನ್ ಅಥ್ಲೆಟಿಕ್ಸ್ ಸರಣಿಯಲ್ಲಿ 8.15 ಮೀಟರ್ ಜಿಗಿಯುವ ಮೂಲಕ ಲಾಂಗ್ ಜಂಪ್ನಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಅಥ್ಲೀಟ್ ಯಾರು ಅಂತ ಕೇಳಿದರೆ. 8.15 ಮೀಟರ್ ಜಿಗಿಯುವ ಮೂಲಕ ಲಾಂಗ್ ಜಂಪ್ನಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಅಥ್ಲೀಟ್ ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾರು ಅಂತಂದರೆ ಮುರಳಿ ಶ್ರೀಶಂಕರ್ ಆಗುತ್ತೆ. ಆಪ್ಷನ್ 2 ಕರೆಕ್ಟು. ಮುರಳಿ ಶ್ರೀಶಂಕರ್ ಅವರು ಅಥ್ಲೆಟ್ನಲ್ಲಿ ಅಂದರೆ ಚಿನ್ನದ ಪದಕ ಗೆದ್ದಿದ್ದಾರೆ. 8.15 ಮೀಟರ್ ಜಿಗಿಯುವ ಮೂಲಕ ಲಾಂಗ್ ಜಂಪ್ನಲ್ಲಿ ಅವರು ಚಿನ್ನದ ಪದಕ ಗೆದ್ದುಕೊಂಡಿದ್ದಾರೆ. ಮಾಡ್ರಿಡ್ನಲ್ಲಿ ನಡೆದ ಸಮಾರಂಭದಲ್ಲಿ 2026ರ ಲಾರಿಯಸ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಯಾರು ಗೆದ್ದವರು ಅಂತ ಕೊಟ್ಟಿದ್ದಾರೆ. ರೀಸೆಂಟಾಗಿ ಯಾವುದ್ಯಾವುದು ಗೇಮ್ಸ್ ಆಗಿದೆ ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಪೋರ್ಟ್ಸ್ ಬಗ್ಗೆ ಇಂಪಾರ್ಟೆಂಟಾಗಿ ಕೇಳ್ತಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕಾರ್ಲೋಸ್ ಅಲ್ಕ್ರಾಜ್ ಆಗುತ್ತೆ. ಆಪ್ಷನ್ 2 ಇಸ್ ಕರೆಕ್ಟು. ಲಾರಿಯಸ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದಿ ಇಯರ್ ಪ್ರಶಸ್ತಿ ಯಾರು ಗೆದ್ದಿದ್ದಾರೆ ಅಂತಂದರೆ ಆಪ್ಷನ್ 2 ಕಾರ್ಲೋಸ್ ಅಲ್ಕರಾಜ್. ನೆಕ್ಸ್ಟ್ ಒನ್ನು ಯುವಜನರ ಅಭಿವೃದ್ಧಿಗಾಗಿ ಆರೋ 2026ರ ಬೇಸಿಗೆ ಕ್ರೀಡಾ ಶಿಬಿರವನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿತು ಅಂತ ಕೊಟ್ಟಿದ್ದಾರೆ. ಆರೋ 2026ರ ಬೇಸಿಗೆ ಕ್ರೀಡಾ ಶಿಬಿರವನ್ನು ಯಾವ ಒಂದು ರಾಜ್ಯ ಸರ್ಕಾರ ಪ್ರಾರಂಭಿಸಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಅಂತ 4 ರಾಜ್ಯಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಯಾವ ಒಂದು ರಾಜ್ಯ ಸರ್ಕಾರ ಅಂತ ಅಂದರೆ ಮಧ್ಯಪ್ರದೇಶ. ಆಪ್ಷನ್ ಮಧ್ಯಪ್ರದೇಶ ಈಸ್ ರೈಟ್. ನೆಕ್ಸ್ಟ್ ಒನ್ನು RBI 6/8/2026ರವರೆಗೆ ನಡೆದ RBI ಹಣಕಾಸು ನೀತಿ ಸಮಿತಿ ಸಭೆಯು ಎಷ್ಟನೇ ಸಭೆಯಾಗಿತ್ತು ಅಂತ ಕೊಟ್ಟಿದ್ದಾರೆ. 50ನೇ, 55ನೇ, ನೆಕ್ಸ್ಟ್ 60ನೇ, 65ನೇ ಅಂತ ಕೊಟ್ಟಿದ್ದಾರೆ. ಎಷ್ಟನೇ ಸಭೆ ಅದೊಂದು ಆಗಿತ್ತು ಅಂತಂದರೆ ಆಪ್ಷನ್ನು 3 60ನೇ ಸಭೆಯಾಗಿತ್ತು. ಈ ಒಂದು ಹಣಕಾಸು ನೀತಿ ಸಮಿತಿ ಸಭೆಯು ಎಷ್ಟನೇ ಸಭೆಯಾಗಿತ್ತು ಅಂತ ಅಂದರೆ 60ನೇ ಸಭೆ. ನೆಕ್ಸ್ಟ್ ನೋಡಿ, ವಿಶ್ವ ಬ್ಯಾಂಕ್ನ ಪರಿಷ್ಕೃತ ಬಡತನ ರೇಖೆಯ ಆಧಾರದ ಮೇಲೆ 2022 ಮತ್ತು 2023ರಲ್ಲಿ ಭಾರತದ ತೀವ್ರ ಬಡತನ ದರ ಎಷ್ಟಾಗಿತ್ತು ಅಂತ ಇಲ್ಲಿ ಕೇಳಿದ್ದಾರೆ. ಕರೆಂಟ್ ಅಫೇರ್ಸು 2022 2023ರದ್ದು ಈ ಒಂದು ಕರೆಂಟ್ ಅಫೇರ್ಸು ಕೇಳಿರೋದ್ರಿಂದ ಇಲ್ಲಿ ರೈಟ್ ಆಗಿರೋದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ನು 3 5.3% ಬಡತನದ ದರ. ನೆಕ್ಸ್ಟ್ ಒನ್ನು ಸೈಬರ್ ಗುಲಾಮಗಿರಿ ಮತ್ತು ಡಿಜಿಟಲ್ ಬಂಧನ ಜಾಲಗಳ ಕುರಿತು CBI ನಡೆಸುವ ಅಂತಾರಾಷ್ಟ್ರೀಯ ತನಿಖೆಯ ಮುಖ್ಯ ಗಮನ ಯಾವ ಪ್ರದೇಶದ ಮೇಲಿದೆ ಅಂತ ಕೊಟ್ಟಿದ್ದಾರೆ. ಮೇಯ್ನಾಗಿ ಮಧ್ಯ ಏಷ್ಯಾ, ಆಗ್ನೇಯ ಏಷ್ಯಾ, ಮಧ್ಯಪ್ರಾಚ್ಯ, ನೆಕ್ಸ್ಟ್ ಪೂರ್ವ ಯುರೋಪ್ ಅಂತ ಕೊಟ್ಟಿದ್ದಾರೆ. ಇದು ಯಾವ ಒಂದು ಪ್ರದೇಶದ ಮೇಲೆ ಈ ಒಂದು ಸೈಬರ್ ಗುಲಾಮಗಿರಿ ಮತ್ತು ಡಿಜಿಟಲ್ ಬಂಧನದ ಜಾಲಗಳ ಕುರಿತು CBI ನಡೆಸುವ ಅಂತಾರಾಷ್ಟ್ರೀಯ ತನಿಖೆಯ ಮುಖ್ಯ ಗಮನ ಯಾವ ಒಂದು ಇಲ್ಲಿ ಕೊಟ್ಟಿರುವ ಯಾವ ಒಂದು ಪ್ರದೇಶದ ಮೇಲಿದೆ ಅಂತ ಅಂದರೆ ಸೊ ಕರೆಕ್ಟಾಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ, ಆಗ್ನೇಯ ಏಷ್ಯಾ. ಸೊ ನೋಡಿದ್ರಲ್ಲ, ಇಲ್ಲಿವರೆಗೂ ನಾನು ಸ್ವಲ್ಪ ಕರೆಂಟ್ ಅಫೇರ್ಸ್ ಮತ್ತು GK ರಿಲೇಟೆಡು ಸ್ವಲ್ಪ ರೀಸೆಂಟಾಗಿ ಕೇಳಿರೋಂಥ ಕ್ವಶನ್ಸ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ತೀನಿ. ಯಾಕೆಂದರೆ ನಾನು ಏನೇ ಒಂದು ವಿಡಿಯೋ ಮಾಡಿದ್ರು ಅದರ ನೋಟಿಫಿಕೇಷನ್ ನಿಮಗೆ ಬೇಗ ರೀಚ್ ಆಗುತ್ತೆ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.